ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಬ್ರಹ್ಮದೇವನ ತಾಯಿ ತಂದೆ ಯಾರು? ಬ್ರಹ್ಮದೇವನು ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದೇಕೆ? ಸರಸ್ವತಿಯೂ ಸಹ ತನ್ನ ಸ್ವಂತ ತಂದೆಯನ್ನೇ ಮದುವೆಯಾಗಲು ಒಪ್ಪಿಕೊಂಡಿದ್ದಾದರೂ ಯಾಕೆ? ಬ್ರಹ್ಮಾಂಡದಲ್ಲಿರುವಂತಹ ಸಕಲ ಜೀವರಾಶಿಗಳನ್ನು ಸಹ ಸೃಷ್ಟಿಸಿ ಅವುಗಳ ಹಣೆ ಬರವನ್ನು ಬರೆಯುವಂತಹ ಬ್ರಹ್ಮದೇವನನ್ನು ಭೂಮಿಯ ಮೇಲೆ ಯಾರೂ ಸಹ ಪೂಜಿಸದೇ ಇರುವುದಕ್ಕೆ ಕಾರಣವಾದರೂ ಏನು? ಹಾಗೂ ಬ್ರಹ್ಮದೇವನ 5ನೇ ತಲೆಯನ್ನು ಶಿವನು ಕತ್ತರಿಸಿದ್ದಾದರೂ ಯಾಕೆ ಎಂಬುವ ಬ್ರಹ್ಮದೇವನಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದನ್ನ ನೋಡಕ್ಕೂ ಫಸ್ಟ್ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಒಂದು ಲೈಕ್ ಶೇರ್ ಅನ್ನೋದನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋವು ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ಮೊದಲಿಗೆ ಬ್ರಹ್ಮದೇವ ಯಾರೆಂದು ನೋಡುವುದಾದರೆ, ಬ್ರಹ್ಮಾಂಡದಲ್ಲಿರುವಂತಹ ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿ ಅವುಗಳ ಹಣೆ ಬರಹವನ್ನು ಬರೆಯುವವರೇ ಬ್ರಹ್ಮದೇವನಾಗಿರುತ್ತಾರೆ. ಬ್ರಹ್ಮದೇವನ ತಾಯಿ ತಂದೆ ಯಾರೆಂದು ನೋಡುವುದಾದರೆ, ಶಿವಪುರಾಣದ ಪ್ರಕಾರ ದುರ್ಗಾ ಮಾತೆಯೇ ಬ್ರಹ್ಮದೇವನ ತಾಯಿಯಾಗುತ್ತಾರೆ ಹಾಗೂ ಕಾಲ ಸದಾಶಿವನೇ ಬ್ರಹ್ಮದೇವನ ತಂದೆಯಾಗುತ್ತಾರೆ. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮದೇವನು ವಿಷ್ಣುವಿನ ನಾಭಿ ಕಮಲದಿಂದ ಜನಿಸುತ್ತಾರೆ. ಹೀಗೆ ವಿಷ್ಣು ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮದೇವನು ತನ್ನ ತಾಯಿ ತಂದೆ ಯಾರೆಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಎಷ್ಟೇ ಪ್ರಯತ್ನಿಸಿದರೂ ಸಹ ಬ್ರಹ್ಮದೇವನಿಗೆ ತನ್ನ ತಾಯಿ ತಂದೆ ಯಾರೆಂದು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಬ್ರಹ್ಮದೇವನು ಸಮುದ್ರ ಗರ್ಭದಲ್ಲಿ ತಪಸ್ಸು ಮಾಡಲು ಶುರು ಮಾಡುತ್ತಾರೆ. ಹೀಗೆ ಸಮುದ್ರ ಗರ್ಭದಲ್ಲಿ ತಪಸ್ಸು ಮಾಡುತ್ತಿರುವಂತಹ ಬ್ರಹ್ಮದೇವನ ಬಳಿ ವಿಷ್ಣುವು ಬಂದು ಬ್ರಹ್ಮದೇವನಿಗೆ ಸೃಷ್ಟಿಯ ರಚನೆಯಲ್ಲಿ ತೊಡಗುವಂತೆ ಆದೇಶಿಸುತ್ತಾರೆ. ವಿಷ್ಣುವಿನ ಆದೇಶದಂತೆ ಬ್ರಹ್ಮದೇವನು ಸೃಷ್ಟಿಯ ರಚನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಹಾಗೆ ಸೃಷ್ಟಿಯ ರಚನೆಯಲ್ಲಿ ತೊಡಗಿಕೊಂಡಂತಹ ಬ್ರಹ್ಮದೇವನು ಮೊದಲಿಗೆ 4 ಮಕ್ಕಳನ್ನು ಸೃಷ್ಟಿಸುತ್ತಾರೆ. ಅವರೇ ಸನಕ, ಸನಾತನ, ಸನಾತನ, ಸನತ್ಕುಮಾರ. ಈ 4 ಜನ ಮಕ್ಕಳಿಗೆ ಬ್ರಹ್ಮದೇವನು ಸೃಷ್ಟಿಯ ರಚನೆಯಲ್ಲಿ ತೊಡಗುವಂತೆ ಆದೇಶಿಸುತ್ತಾರೆ. ಆದರೆ ಈ 4 ಜನ ಮಕ್ಕಳು ಬ್ರಹ್ಮದೇವನ ಆದೇಶವನ್ನು ಪಾಲಿಸದೆ ತಪಸ್ಸು ಮಾಡಲು ಶುರು ಮಾಡುತ್ತಾರೆ. ಅದೇ ಸಮಯದಲ್ಲಿ ಹಿಂದೆ ಬ್ರಹ್ಮದೇವನು ಶಿವನಿಂದ ಒಂದು ವರವನ್ನು ಪಡೆದುಕೊಂಡಿರುತ್ತಾರೆ. ಆ ವರವೇನೆಂದರೆ ಶಿವನೇ ಬ್ರಹ್ಮನ ಮಗನಾಗಿ ಜನಿಸಬೇಕೆಂದು. ಶಿವನು ಬ್ರಹ್ಮನಿಗೆ ಕೊಟ್ಟ ವರದಂತೆಯೇ ಬ್ರಹ್ಮನಿಗೆ ಶಿವನು ಮಗನಾಗಿ ಜನಿಸುತ್ತಾರೆ. ಹೀಗೆ ಮಗನಾಗಿ ಜನಿಸಿದ ಶಿವನಿಗೆ ಬ್ರಹ್ಮದೇವನು ರುದ್ರ ಎಂದು ಹೆಸರಿಡುತ್ತಾರೆ. ನಂತರ ಬ್ರಹ್ಮದೇವನು 10 ಜನರನ್ನು ಸೃಷ್ಟಿಸುತ್ತಾರೆ. ಅವರೇ ಮರೀಚಿ, ಅತ್ರಿ, ಅಂಗೀರ, ಪುಲಸ್ತ್ಯ, ಪುಲಹ, ಕ್ರತು, ಮೃಗು, ವಸಿಷ್ಠ, ದಕ್ಷ ಹಾಗೂ ನಾರದ. ನಂತರ ಬ್ರಹ್ಮದೇವನು ಸರಸ್ವತಿಯನ್ನು ಸಹ ಸೃಷ್ಟಿಸುತ್ತಾರೆ. ಹೀಗೆ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟ ಸಕಲ ಜೀವರಾಶಿಗಳು ಸಹ ಬ್ರಹ್ಮದೇವನ ಮಾನಸಿಕ ಪುತ್ರರಾಗುತ್ತಾರೆ. ಅಲ್ಲದೆ ಬ್ರಹ್ಮನು ತನ್ನ ಶರೀರದ ಬಲಭಾಗದ ಅಂಶದಿಂದ ಪುರುಷನನ್ನು ಸೃಷ್ಟಿ ಮಾಡುತ್ತಾರೆ. ಅವರ ಹೆಸರೇ ಮನು. ಬ್ರಹ್ಮನು ತನ್ನ ಎಡಭಾಗ ಅಂಶದಿಂದ ಶ್ರೀಯನ್ನು ಸೃಷ್ಟಿ ಮಾಡುತ್ತಾರೆ. ಅವರೇ ಶತ್ರುಪ. ಬ್ರಹ್ಮನನ್ನು ಭೂಮಿಯ ಮೇಲೆ ಪೂಜೆ ಮಾಡದೇ ಇರುವುದಕ್ಕೆ 3 ಕಾರಣಗಳನ್ನು ನಾವು ಪುರಾಣದಲ್ಲಿ ನೋಡಬಹುದು. ಮೊದಲನೆಯದು, ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ಮಧ್ಯೆ ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಎಂಬ ಚರ್ಚೆಯು ಶುರುವಾಗುತ್ತದೆ. ಆಗ ಬ್ರಹ್ಮ ಹಾಗೂ ವಿಷ್ಣುವಿನ ಮಧ್ಯೆ ಒಂದು ಸ್ತಂಭವು ಉದ್ಭವವಾಗುತ್ತದೆ. ಹಾಗೆ ಉದ್ಭವವಾದ ಸ್ತಂಭದಿಂದ ಒಂದು ಧ್ವನಿಯು ಬರುತ್ತದೆ. ನಿಮ್ಮಿಬ್ಬರಲ್ಲಿ ಯಾರು ನನ್ನ ಅಡಿ ಹಾಗೂ ಮುಡಿ ಭಾಗ ಎರಡನ್ನೂ ನೋಡುತ್ತೀರೋ ಅವರೇ ದೊಡ್ಡವರು ಎಂದು ಹೇಳುತ್ತಾರೆ. ಕೂಡಲೇ ವಿಷ್ಣುವು ವರಾವತಾರವನ್ನು ತಾಳಿ ಆ ಸ್ತಂಭದ ಅಡಿ ಭಾಗವನ್ನು ನೋಡಲು ತೆರಳುತ್ತಾರೆ. ಬ್ರಹ್ಮದೇವನು ತನ್ನ ವಾಹನವಾದ ಹಂಸದ ಮೇಲೆ ಕುಳಿತುಕೊಂಡು ಆ ಸ್ತಂಭದ ಮುಡಿ ಭಾಗವನ್ನು ನೋಡಲು ತೆರಳುತ್ತಾರೆ. ವಿಷ್ಣುವು ಆ ಸ್ತಂಭದ ಅಡಿ ಹಾಗೂ ಮುಡಿ ಭಾಗ ಎರಡನ್ನೂ ನೋಡಲು ಸಾಧ್ಯವಾಗದೆ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವನು ಮಾತ್ರ ಆ ಸ್ತಂಭದ ಮುಡಿ ಭಾಗವನ್ನು ತಾನು ನೋಡಿರುವುದಾಗಿ ಸುಳ್ಳೆಂದು ಹೇಳುತ್ತಾರೆ. ಕೂಡಲೇ ಆ ಸ್ತಂಭವು ಶಿವನಾಗಿ ರೂಪುಗೊಂಡು ಬ್ರಹ್ಮನು ಸುಳ್ಳು ಹೇಳಿದ ಕಾರಣದಿಂದಾಗಿ ಭೂಮಿಯ ಮೇಲೆ ಬ್ರಹ್ಮನನ್ನು ಯಾರು ಸಹ ಪೂಜೆ ಮಾಡುವುದಿಲ್ಲ ಎಂದು ಬ್ರಹ್ಮದೇವನಿಗೆ ಶಿವನು ಶಾಪವನ್ನು ಕೊಡುತ್ತಾರೆ. ಎರಡನೆಯ ಕಾರಣವನ್ನು ನೋಡುವುದಾದರೆ, ಒಮ್ಮೆ ಬ್ರಹ್ಮದೇವನು ತಪಸ್ಸು ಮಾಡುತ್ತಿರುವಾಗ ಸ್ವರ್ಗದಿಂದ ಮೋಹಿನಿಯು ಬಂದು ಬ್ರಹ್ಮದೇವನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಬ್ರಹ್ಮದೇವರು ಮೋಹಿನಿಯ ಬಳಿ, ಯಾಕೆ ನೀನು ಸ್ವರ್ಗದಿಂದ ಬಂದು ಹೀಗೆ ನನ್ನ ತೊಡೆಯ ಮೇಲೆ ಕುಳಿತುಕೊಂಡಿರುವೆ ಎಂದು ಕೇಳುತ್ತಾರೆ. ಅದಕ್ಕೆ ಮೋಹಿನಿಯು ತನಗೆ ಬ್ರಹ್ಮದೇವನೆಂದರೆ ಇಷ್ಟವೆಂದು ತಾನು ಬ್ರಹ್ಮನನ್ನು ಮದುವೆಯಾಗಲು ಇಚ್ಛಿಸುತ್ತಿರುವೆ ಎಂದು ಹೇಳುತ್ತಾರೆ. ಅದೇ ಸಮಯಕ್ಕೆ ಆ ಸ್ಥಳಕ್ಕೆ ಋಷಿ ಮುನಿಗಳು ಬರುತ್ತಾರೆ. ಋಷಿ ಮುನಿಗಳು ಮೋಹಿನಿಯು ಬ್ರಹ್ಮನ ತೊಡೆಯ ಮೇಲೆ ಯಾಕೆ ಕುಳಿತುಕೊಂಡಿದ್ದಾರೆ ಎಂದು ಬ್ರಹ್ಮನ ಬಳಿ ಕೇಳುತ್ತಾರೆ. ಆಗ ಬ್ರಹ್ಮದೇವನು, ಮೋಹಿನಿಯು ನನ್ನ ಮಗಳಾಗುತ್ತಾಳೆ. ನನ್ನ ಮಗಳು ನನ್ನ ತೊಡೆಯ ಮೇಲೆ ಕುಳಿತುಕೊಂಡಿರುವುದರಿಂದ ಯಾವುದೇ ತರದ ತಪ್ಪಾಗುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಕೋಪಗೊಂಡಂತಹ ಮೋಹಿನಿಯು, ತಾನು ನಿಮ್ಮನ್ನು ಇಷ್ಟಪಡುತ್ತಿರುವೆ ಎಂದು ಹೇಳಿದರೂ ಸಹ ನೀವು ನನ್ನನ್ನು ಮಗಳು ಎಂದು ಹೇಳಿದ್ದೀರಾ. ಆದ ಕಾರಣ ನಿಮ್ಮನ್ನು ಭೂಮಿಯ ಮೇಲೆ ಯಾರು ಪೂಜಿಸುವುದಿಲ್ಲ ಎಂದು ಶಾಪ ಕೊಟ್ಟು ಅಲ್ಲಿಂದ ಮಾಯವಾಗುತ್ತಾರೆ. ಮೂರನೆಯ
ಕಾರಣ ಒಮ್ಮೆ ಬ್ರಹ್ಮದೇವನು ಯಾಗ ಮಾಡುವುದಕ್ಕೆ ಭೂಮಿಯ ಮೇಲೆ ಜಾಗವನ್ನು ಹುಡುಕುತ್ತಿರುತ್ತಾರೆ. ಆಗ ಬ್ರಹ್ಮದೇವನ ಕೈಯಲ್ಲಿದ್ದಂತಹ ಕಮಲವು ಭೂಮಿಯ ಮೇಲೆ ಬೀಳುತ್ತದೆ. ಹಾಗೆ ಬಿದ್ದಂತಹ ಜಾಗದಲ್ಲಿ 3 ನದಿಗಳು ಉದ್ಭವವಾಗುತ್ತದೆ. ಈ ಸ್ಥಳವೇ ಯಾಗ ಮಾಡಲು ಶ್ರೇಷ್ಠವಾದ ಜಾಗವೆಂದು ಭಾವಿಸಿದ ಬ್ರಹ್ಮದೇವನು ಆ ಜಾಗದಲ್ಲಿ ಯಾಗ ಮಾಡಲು ಮುಂದಾಗುತ್ತಾರೆ. ಯಾಗ ಮಾಡುವುದಕ್ಕೆ ಜೊತೆಯಲ್ಲಿ ಹೆಂಡತಿ ಇರಬೇಕಾಗುತ್ತದೆ. ಆದರೆ ಸರಸ್ವತಿ ದೇವಿಯು ಅಲ್ಲಿ ಇರುವುದಿಲ್ಲ. ಯಾಗ ಮಾಡುವ ಸಮಯವು ಸಮೀಪಕ್ಕೆ ಬಂದರೂ ಸಹ ಸರಸ್ವತಿ ದೇವಿ ಅಲ್ಲಿಗೆ ಬರುವುದಿಲ್ಲ. ಆಗ ಬ್ರಹ್ಮದೇವನು ಯಾಗವನ್ನು ಶುರು ಮಾಡಲೇಬೇಕೆಂಬ ತೀರ್ಮಾನದಿಂದ ಅಲ್ಲಿದ್ದಂತಹ ಒಂದು ಹೆಣ್ಣನ್ನು ಮದುವೆಯಾಗುತ್ತಾರೆ. ಈ ವಿಷಯವನ್ನು ತಿಳಿದುಕೊಂಡಂತಹ ಸರಸ್ವತಿ ದೇವಿಯು ಯಾಗ ಮಾಡುವ ಸ್ಥಳಕ್ಕೆ ಬಂದು ಬ್ರಹ್ಮದೇವನಿಗೆ ಭೂಮಿಯ ಮೇಲೆ ಯಾರು ಸಹ ನಿಮ್ಮನ್ನು ಪೂಜಿಸುವುದಿಲ್ಲ ಎಂದು ಶಾಪ ಕೊಡುತ್ತಾರೆ. ನಂತರ ಎಲ್ಲಾ ದೇವತೆಗಳು ಸರಸ್ವತಿ ದೇವಿಯ ಬಳಿ ಹೋಗಿ ತಮ್ಮ ಕೋಪವನ್ನು ಕಡಿಮೆ ಮಾಡಿಕೊಂಡು ಬ್ರಹ್ಮದೇವನಿಗೆ ಕೊಟ್ಟಂತಹ ಶಾಪವನ್ನು ಹಿಂಪಡೆಯಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ಸರಸ್ವತಿ ದೇವಿಯು ಬ್ರಹ್ಮದೇವನು ಯಾಗ ಮಾಡಿದ ಸ್ಥಳದಲ್ಲಿ ಮಾತ್ರ ಬ್ರಹ್ಮದೇವನನ್ನು ಪೂಜಿಸಬೇಕು. ಉಳಿದ ಭೂಮಿಯ ಯಾವ ಭಾಗದಲ್ಲೂ ಸಹ ಬ್ರಹ್ಮದೇವನನ್ನು ಪೂಜಿಸಬಾರದು. ಹಾಗೆ ಪೂಜಿಸಿದರೆ ಆ ಸ್ಥಳವೇ ನಾಶವಾಗುತ್ತದೆ ಎಂದು ಹೇಳುತ್ತಾರೆ. ಇನ್ನು ಬ್ರಹ್ಮದೇವನ ತಲೆಯನ್ನು ಶಿವನು ಯಾಕೆ ಕತ್ತರಿಸಿದರು ಎಂದು ನೋಡುವುದಾದರೆ, ಒಮ್ಮೆ ರತಿದೇವಿಯ ಗಂಡನಾದಂತಹ ಕಾಮದೇವನು ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಬ್ರಹ್ಮನಿಂದ ಒಂದು ವರವನ್ನು ಪಡೆದುಕೊಳ್ಳುತ್ತಾರೆ. ಆ ವರವೇನೆಂದರೆ ತಾನು ಯಾರ ಮೇಲೆ ಬಾಣ ಪ್ರಯೋಗ ಮಾಡಿದರೂ ಸಹ ಅವರಿಗೆ ಕಾಮಭಾವನೆ ಉಂಟಾಗಬೇಕೆಂಬುದೇ ಆ ವರವಾಗುತ್ತದೆ. ಬ್ರಹ್ಮದೇವನು ಸಹ ಕಾಮದೇವನಿಗೆ ಆ ವರವನ್ನು ಕೊಡುತ್ತಾರೆ. ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡಂತಹ ಕಾಮದೇವನು ತನ್ನ ವರವನ್ನು ಪರೀಕ್ಷೆ ಮಾಡಲು ಬ್ರಹ್ಮದೇವನ ಮೇಲೆಯೇ ತನ್ನ ಬಾಣವನ್ನು ಪ್ರಯೋಗ ಮಾಡುತ್ತಾರೆ. ಅದೇ ಸಮಯದಲ್ಲಿ ಬ್ರಹ್ಮದೇವನ ಎಡಭಾಗದ ಅಂಶದಿಂದ ಶತ್ರುಪಳ ಜನನವಾಗಿರುತ್ತದೆ. ಶತ್ರುಪಳು ಬ್ರಹ್ಮನ ಮಗಳಾಗುತ್ತಾರೆ. ಕಾಮದೇವನ ಬಾಣದ ಪ್ರಯೋಗದಿಂದ ಬ್ರಹ್ಮನು ತನ್ನ ಮಗಳಾದ ಶತ್ರುಪಳನ್ನೇ ಕೆಟ್ಟದಾಗಿ ನೋಡಲು ಶುರು ಮಾಡುತ್ತಾರೆ. ಶತ್ರುಪಳು ತನ್ನ ತಂದೆಯಾದಂತಹ ಬ್ರಹ್ಮನು ನನ್ನನ್ನು ಕೆಟ್ಟದಾಗಿ ನೋಡುತ್ತಿರುವುದೆಂದು ತಿಳಿದುಕೊಂಡು ಬ್ರಹ್ಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಶತ್ರುಪಳು ಯಾವ ದಿಕ್ಕಿಗೆ ಹೋದರೂ ಸಹ ಪ್ರತಿಯೊಂದು ದಿಕ್ಕಿನಲ್ಲಿ ಬ್ರಹ್ಮನ ತಲೆ ಎಂಬುದಿರುತ್ತದೆ. ಬ್ರಹ್ಮನ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಶತ್ರುಪಳು ಆಕಾಶಕ್ಕೆ ಹಾರಿ ಹೋಗುತ್ತಾರೆ. ಬ್ರಹ್ಮದೇವನು ತನ್ನ 5ನೇ ತಲೆಯ ಸಹಾಯದಿಂದ ಆಕಾಶ ಮಾರ್ಗದಲ್ಲೂ ಸಹ ಶತ್ರುಪಳನ್ನು ಕೆಟ್ಟದಾಗಿ ನೋಡಲು ಶುರು ಮಾಡುತ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದಂತಹ ಶಿವನು ಬ್ರಹ್ಮನು ತನ್ನ ಮಗಳಾದ ಶತ್ರುಪಳನ್ನೇ ಕೆಟ್ಟದಾಗಿ ನೋಡುತ್ತಿರುವುದನ್ನು ಸಹಿಸಲಾಗದೆ ಬ್ರಹ್ಮದೇವನ 5ನೇ ತಲೆಯನ್ನು ಕತ್ತರಿಸುತ್ತಾರೆ. ಇನ್ನು ಬ್ರಹ್ಮದೇವ ಹಾಗೂ ಸರಸ್ವತಿಯ ಮದುವೆಯ ವಿಚಾರಕ್ಕೆ ಬಂದರೆ, ಇಡೀ ಬ್ರಹ್ಮಾಂಡದಲ್ಲಿ ತ್ರಿಮೂರ್ತಿಗಳನ್ನು ಬಿಟ್ಟು ಉಳಿದ ಸಕಲ ಜೀವರಾಶಿಗಳನ್ನು ಸಹ ಬ್ರಹ್ಮನೇ ಸೃಷ್ಟಿಸಿರುತ್ತಾರೆ. ಹೀಗೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಸಕಲ ಜೀವರಾಶಿಗಳು ಸಹ ಬ್ರಹ್ಮನ ಮಾನಸ ಪುತ್ರರಾಗುತ್ತಾರೆ. ಅಲ್ಲದೆ ಬ್ರಹ್ಮನು ಮದುವೆಯಾಗಬೇಕೆಂದರೆ ತನ್ನಿಂದ ಮಾನಸಿಕವಾಗಿ ಸೃಷ್ಟಿಸಲ್ಪಟ್ಟ ಮಹಿಳೆಯನ್ನೇ ಮದುವೆಯಾಗಬೇಕಾಗುತ್ತದೆ. ಆದ ಕಾರಣ ಬ್ರಹ್ಮದೇವನು ತನ್ನಿಂದ ಮಾನಸಿಕವಾಗಿ ಸೃಷ್ಟಿಸಲ್ಪಟ್ಟ ಸರಸ್ವತಿ ದೇವಿಯನ್ನು ಮದುವೆಯಾಗುತ್ತಾರೆ. ಬ್ರಹ್ಮದೇವನು ತನ್ನನ್ನು ಮಾನಸಿಕವಾಗಿ ಸೃಷ್ಟಿಸಿರುವುದೆಂದು ತಿಳಿದುಕೊಂಡಂತ ಸರಸ್ವತಿ ದೇವಿಯು ಸಹ ಬ್ರಹ್ಮದೇವನನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ. ಈ ಮಾಹಿತಿ ಎಲ್ಲ ನಿಮಗೆ ಇಷ್ಟವಾಗಿ ಅನ್ಕೊಂತೀನಿ. ಮರಿದಿನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.